ಒಂದಿಷ್ಟು ಮರಗಳು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಂತಂದರೆ ಅದು ಮಲ್ಲೇಶ್ವರಂ ಭಾಗದಲ್ಲಿ. ಆದರೆ ಈಗ ಮಲ್ಲೇಶ್ವರಂ ಭಾಗದಲ್ಲೂ ಕೂಡ 8ನೇ ಕ್ರಾಸ್ನಲ್ಲಿ ಮರ ಒಂದು ಬಿದ್ದಿದೆ ಅಂತ, ಬೃಹತ್ ಮರ. ಎಲ್ಲ ಹಳೆಯ ಮರಗಳಿವೆಲ್ಲ. ಯಶವಂತಪುರದಿಂದ ಮಲ್ಲೇಶ್ವರಂ ಕಡೆಗೆ ಹೋಗುವಂಥ ರಸ್ತೆಯಲ್ಲಿ ಧರಾಶಾಯಿ ಆಗೋಗ್ಬಿಟ್ಟಿದೆ ಮರ. ಫುಟ್ಪಾತ್ ಹಾಗೂ ರಸ್ತೆ ಭಾಗಕ್ಕೆ ಮರದ ಕೊಂಬೆಗಳೆಲ್ಲ ಬಿದ್ದುಬಿಟ್ಟಿವೆ. ಸೊ ಮಲ್ಲೇಶ್ವರದಲ್ಲಿ ಧರೆಗುರುಳಿರುವಂಥ ಬೃಹತ್ ಮರ. ನನ್ನ ಸಹೋದ್ಯೋಗಿ ಸ್ಥಳದಿಂದಲೇ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಏನಾಗಿದೆ, ಏನು ಪರಿಸ್ಥಿತಿಯಲ್ಲಿ ಅಂತೇಳಿ. ನೇರವಾಗಿ ಅದನ್ನೇ ನೋಡ್ಕೊಂಡು ಬಂದ್ಬಿಡೋಣ, ಹೇಗಿತ್ತು, ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಲ್ಲಿ. ಬೆಂಗಳೂರಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ಭಾರಿ ಅವಾಂತರಗಳಾಗಿದ್ದಾವೆ. ಇದು ಯಶವಂತಪುರದಿಂದ ಮಲ್ಲೇಶ್ವರಂಗೆ ಹೋಗುವಂತಹ ರಸ್ತೆ, ಮಲ್ಲೇಶ್ವರಂನ 8ನೇ ಮುಖ್ಯ ರಸ್ತೆ. ಇಲ್ಲಿ ಬೃಹತ್ ಮರವೊಂದು ಕೆಳಗೆ ಬಿದ್ದಿದೆ. ಅದರ ಕೊಂಬೆಗಳೆಲ್ಲವೂ ಕೂಡ ಇದೀಗ ರಸ್ತೆಗೆ ಬಿದ್ದಿದೆ. ಈಗ ಅರಣ್ಯ ಸಿಬ್ಬಂದಿಗಳು ಇದೀಗ ಕಟಾವನ್ನು ಮಾಡಿದ್ದಾರೆ ಅದನ್ನು. ಸೊ ಇಲ್ಲಿ ಬಿದ್ದಂತಹ ಮರದ ದೊಡ್ಡ ದೊಡ್ಡ ಕೊಂಬೆಗಳನ್ನು ಕಟ್ ಮಾಡಿ ಈಗ ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಫುಟ್ಪಾತ್ ಮೇಲೆ ಮತ್ತು ಅರ್ಧ ರಸ್ತೆಗೂ ಕೂಡ ಬಿದ್ದಿದೆ. ಸೊ ಬಿದ್ದಂಥ ಸಂದರ್ಭದಲ್ಲಿ ಯಾವುದೇ ವೆಹಿಕಲ್ಸ್ಗಳು ಕೂಡ ಹೋಗ್ತಿರ್ಲಿಲ್ಲ. ಫುಟ್ಪಾತ್ ಮೇಲೆ ಪಾದಚಾರಿಗಳು ಕೂಡ ಹೋಗ್ತಾ ಇರಲಿಲ್ಲ. ಒಂದೊಮ್ಮೆ ಏನಾದರೂ ಹೋಗ್ತಾ ಇದ್ದರೆ ಅವರ ತಲೆ ಮೇಲೆ ಕೂಡ ಬೀಳ್ತಾ ಇತ್ತು. ಒಂದಿಷ್ಟು ಪೆಟ್ಟಾಗುವಂಥ ಸಾಧ್ಯತೆಗಳು ಕೂಡ ಇದ್ವು. ಈಗ ಅರಣ್ಯ ವಿಭಾಗದ ಸಿಬ್ಬಂದಿಗಳು ಈ ಒಂದು ಮರದ ಕೊಂಬೆಗಳನ್ನು ಕಟ್ ಮಾಡಿ ಈಗ ಸಂಪೂರ್ಣವಾಗಿ ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗೆ ಒಂದೇ ಒಂದು ಮಳೆಗೆ ಸಾಕಷ್ಟು ಅವಾಂತರಗಳು ನಗರದಲ್ಲಿ ಸೃಷ್ಟಿಯಾಗಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಕಾಶ್ ಡಿ, ರಾಂಪುರ ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವಂಥ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಬೃಹತ್ ಆಲದ ಮರ ಬಿದ್ದೋಗ್ಬಿಟ್ಟಿದೆ. ಸೊ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತುಂಬ ಹಳೆಯದ್ದು ಇದು. ಭಾಳ ಜನಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದ ಬಳಿ ಓಡಾಡಿದರೆ ಆ ಮರ ನೆನಪಿರುತ್ತೆ. ಕುಟುಂಬಸ್ಥರು ಪ್ರಯಾಣಿಕರನ್ನ ಬಿಡೋಕೆ ಬಂದಂಥ ಕಾರ್ಗಳೆಲ್ಲ ಜಖಮ್ ಆಗೋಗ್ಬಿಟ್ಟಿದೆ. ಮರ ಬಿದ್ದು 4 ಕಾರು ಸಂಪೂರ್ಣ ಜಖಮ್ ಆಗೋಗ್ಬಿಟ್ಟಿದೆ. 4 ಕಾರು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಳಿ ಬೃಹತ್ ಮರ ಧರೆಗುರುಳಿರೋದು, ಆಲದ ಮರ ಅದು. ಸೊ ಅದು ಅಷ್ಟು ಸುಲಭವಾಗಿ ಕೆಳಗೆ ಬೀಳೋದಿಲ್ಲ. ಎಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಆ ಮರ. ಆದರೆ ಅದೇ ಬಿದ್ದು ಹೋಗಿದೆ ಅಂತಂದರೆ ಎಷ್ಟು ಸಡಿಲಗೊಂಡಿತ್ತು ಅಂತ ಯೋಚನೆ ಮಾಡ್ಕೊಳ್ಳಿ. ಹೇಗೆ ಅದರ ಬೇರುಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ರು ಅಂತೇಳಿ ನನ್ನ ಸಹೋದ್ಯೋಗಿ ಅಲ್ಲಿಂದಲೇ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ನೆನೆ ಸುರಿದ ಭಾರಿ ಮಳೆ ಮತ್ತು ಗಾಳಿಯಿಂದಾಗಿ ಮೆಜೆಸ್ಟಿಕ್ ಬಳಿ ಇರುವಂಥ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನ ಪಾರ್ಕಿಂಗ್ ಲಾಟ್ನಲ್ಲಿ ಬೃಹತ್ ಗಾತ್ರದ ಮರವೊಂದು ಬುಡ ಸಮೇತ ಬಿದ್ದಿರುವಂಥ ಘಟನೆ ವರದಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡ ಮಟ್ಟದ ಮರ ಅಂತ. ಅಷ್ಟು ದೊಡ್ಡ ಮಟ್ಟದ ಮರ ಬಿದ್ದ ಪರಿಣಾಮವಾಗಿ ಇಲ್ಲಿ ಪಾರ್ಕಿಂಗ್ನಲ್ಲಿದ್ದಂಥ ಸುಮಾರು 5 ಕಾರುಗಳು ಸಂಪೂರ್ಣವಾಗಿ ಮರದ ಕೆಳಗೆ ಸಿಲುಕಿ ಜಖಮ್ ಆಗಿರ್ಬೋದು. ನೀವು ದೃಶ್ಯಗಳಲ್ಲೂ ಕೂಡ ನೋಡಿ, 5 ಕಾರುಗಳು ಕೂಡ ಈ ಮರದ ಕೆಳಗಡೆ ಸಿಗಾಕೊಂಡಿದ್ದಾವೆ. ಅಂದರೆ ಇದು ಬೃಹತ್ ಕಾಲದ ಆಲದ ಮರ ಆಗಿರುವಂಥದ್ದು. ಬುಡದ ಸಮೇತವಾಗಿ ಉರುಳಿ ಬಿದ್ದ ಪರಿಣಾಮವಾಗಿ ಆ ಪಾರ್ಕಿಂಗ್ನಲ್ಲಿ ಪಿಕಪ್ ಮಾಡೋಕ್ಕೆ ಬಂದಿದ್ದಂಥ 4 ಕಾರುಗಳು ಕೂಡ ಸಂಪೂರ್ಣವಾಗಿ ಮರದ ಕೆಳಗಡೆ ಸಿಕ್ಕಿ ಜಖಮ್ ಆಗಿದ್ದಾವೆ. ಇನ್ನೂ ಕೂಡ GB ಅಧಿಕಾರಿಗಳು ಈಗ ಮರವನ್ನು ಕಟ್ ಮಾಡಿ ಕಾರುಗಳನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ನೀವು ಇನ್ನು ನಿನ್ನೆ ಏನು ಜೋರಾಗಿ ಗಾಳಿ ಬರುತ್ತೆ, ಗಾಳಿ ಬಂದಂಥ ಸಂದರ್ಭದಲ್ಲಿ ಈ ಮರ ಬುಡ ಸಮೇತ ಬಿದ್ದಿರುವಂಥದ್ದು. ಅಂದರೆ ಇವರು ರೈಲ್ವೇದಲ್ಲಿ ಬರ್ತಿದ್ದಂಥ ಕುಟುಂಬಸ್ಥರನ್ನು ಪಿಕ್ ಮಾಡೋದಕ್ಕೆ ಬಂದಿದ್ರು ಅಂತ ಹೇಳ್ತಾ ಇರುವಂಥ. ಅದೃಷ್ಟವಶಾತ್ ಯಾರೂ ಕೂಡ ಕಾರಲ್ಲಿ ಇರಲಿಲ್ಲ. ಕಾರ್ ಪಾರ್ಕಿಂಗ್ ಮಾಡಿ ಹೋಗಿದ್ದಂಥ ವೇಳೆಯಲ್ಲಿ ಜೋರಾಗಿ ಗಾಳಿ ಬಂದಿದೆ. ಗಾಳಿ ಬಂದ ತಕ್ಷಣಕ್ಕೆ ಈ ಮರ ಸಂಪೂರ್ಣವಾಗಿ ಕಾರುಗಳ ಮೇಲೆ ಬಿದ್ದಿರುವಂಥದ್ದು. ಇನ್ನೂ ಕೂಡ ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮರವನ್ನು ಗಮನಿಸೋದಾದರೆ ದೊಡ್ಡ ಗಾತ್ರದ ಮರ ಇದು. ಆದರೆ ಅದರದ್ದು ಬುಡ ಏನಿದೆ, ಬುಡ ಸಂಪೂರ್ಣ ಸುತ್ತೂ ಕೂಡ ಸಿಮೆಂಟ್ ಇಂದ ಮುಚ್ಚಿರುವ ಕಾರಣಕ್ಕಾಗಿ ಆ ಬುಡ ತುಂಬ ಚಿಕ್ಕದಾಗಿ ಇದರ ಜಾಗದಲ್ಲಿ ಇದೆ. ಬೇರುಗಳು ಬಿಡೋದಕ್ಕೆ ಸಾಧ್ಯವಾಗ್ದೇನೆ ಅದು ತುಂಬ ಚಿಕ್ಕದಾಗಿರೋ ಜಾಗದಲ್ಲೇ ಇದ್ದಿದ್ದ ಕಾರಣಕ್ಕಾಗಿ ಜೋರಾಗಿ ಯಾವಾಗ ಗಾಳಿ ಬೀಸುತ್ತೆ, ಗಾಳಿ ಬೀಸಿದಾಗ ಅದು ಏಕಾಏಕಿ ಬಿದ್ದಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಬದಲಾಗಿ ಕಾರುಗಳೇನಿದ್ವು, ಕಾರುಗಳು ಸಂಪೂರ್ಣವಾಗಿ ಜಖಮ್ ಆಗಿದೆ. ಆ ನಿಟ್ಟಿನಲ್ಲೇ GBA ಸಿಬ್ಬಂದಿ ಬಂದೀಗ ಆ ಮರವನ್ನು ಕಟ್ ಮಾಡುವ ಮುಖಾಂತರ ಕಾರುಗಳನ್ನು ಈ ಹೊರಗಡೆ ತೆಗೆಯುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾಮನ್ ಪರಮೇಶ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮಿಲ್ಕ್ ಕಾಲೋನಿಯಲ್ಲೂ ಕೂಡ ಇದೇ ರೀತಿಯಾಗಿ ಮರ ಬಿದ್ದು ಅನಾಹುತ ಸೃಷ್ಟಿಯಾಗ್ಬಿಟ್ಟಿದೆ. ಅಲ್ಲೂ ಕೂಡ ಈಗ ರಸ್ತೆಯನ್ನೇ ಸಂಪೂರ್ಣವಾಗಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟಿದೆ. ದಾಖಲೆಯ ಮಳೆ 25 ವರ್ಷಗಳ ನಂತರ 108 ಮಿಲಿಮೀಟರ್ ಇತ್ತು. ಈಗ 111 ಮಿಲಿಮೀಟರ್ ಮಳೆ ಆಗಿದೆ ನಿನ್ನೆಗೆ. ಅದರ ಜೊತೆಗೆ
ಮರಗಳು ಬೃಹದಾಕಾರದ ಮರಗಳೆಲ್ಲ ಬಿದ್ದಿವೆ. 226 ಮರಗಳೇನೋ ಬಿದ್ದೋಗಿವೆ ಅಂತೆ. ಆ ಪ್ರಮಾಣದಲ್ಲಿ ಗಾಳಿ ಬೀಸಿದೆ. ಸೊ ಹಾಗಾಗಿ ಈಗ ರೈಲ್ವೆ ಟ್ರ್ಯಾಕ್ ಸರ್ವಿಸ್ ರೋಡ್ ಏನಿದೆ ಮಿಲ್ಕ್ ಕಾಲೋನಿಯಲ್ಲಿ ಅಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ರಸ್ತೆ ಎಲ್ಲ ಸಂಪೂರ್ಣ ಬ್ಲಾಕ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂಥ ಭಾರಿ ಗಾಳಿ ಮಳೆಯಾಗಿ ಹಲವು ಕಡೆಯಲ್ಲಿ ಮರಗಳು ಬಿದ್ದಿರುವಂಥದ್ದು. ಇವತ್ತು ನಗರದ ಯಶವಂತಪುರ ಬಳಿ ಇರುವಂಥ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಒಂದು ಭಾರಿ ಗಾತ್ರದ ಮರ ಇತ್ತು. ಆ ಮರ ನಿನ್ನೆ ಬೀಸಿದಂಥ ಗಾಳಿಗೆ ಸರ್ವಿಸ್ ರಸ್ತೆಗೆ ಬಿದ್ದಿರುವಂಥ ಘಟನೆ ನಡೆದಿರುವಂಥದ್ದು. ಸಾಮಾನ್ಯವಾಗಿ ನೋಡೋದಾದ್ರೆ ಈ ರೈಲ್ವೆ ಟ್ರ್ಯಾಕ್ ಏನಿರುತ್ತೆ, ಇಲ್ಲಿ ಟ್ರ್ಯಾಕ್ ಕ್ಲೋಸ್ ಆದಂಥ ಈ ರಸ್ತೆಯಲ್ಲಿ ಸುಮಾರು ಒಂದು 50 ಮೀಟರ್ಗೆ ದೂರದಷ್ಟು ವಾಹನಗಳು ನಿಂತಿರ್ತವೆ. ಆ ಸಂದರ್ಭದಲ್ಲಿ ಏನಾದರೂ ಈ ಮರ ಬಿದ್ದಿದ್ರೆ ಭಾರಿ ಅವಘಡ ಸಂಭವಿಸ್ತಾ ಇರುವಂಥದ್ದು. ಇವತ್ತು ಅದೃಷ್ಟವಶಾತ್ ನಿನ್ನೆ ಗಾಳಿ ಮಳೆ ಬೀಸ್ತಾ ಇದ್ದಂಥ ವೇಳೆಯಲ್ಲಿ ಯಾರು ವಾಹನ ಸವಾರರು ಇರಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಯಾರಿಗೂ ಕೂಡ ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ. ಇನ್ನು ಹೊರತು ಈ ಮರವನ್ನು ನೋಡೋದಾದರೆ ತುಂಬ ಹಳೆಯ ಮರ ಆಗಿರುವಂಥದ್ದು ಮತ್ತು ದೊಡ್ಡ ಗಾತ್ರದ ಮರ. ನೀವು ನೋಡಿ, ಸಂಪೂರ್ಣ ಬುಡ ಸಮೇತವಾಗಿ ಕಳಚಿ ರೋಡಿಗೆ ಬಿದ್ದಿರುವಂಥದ್ದು. ಇಷ್ಟೊಂದು ದೊಡ್ಡ ಗಾತ್ರದ ಮರ ಏನಾದರೂ ಯಾವುದನ್ನು ವಾಹನ ಅಥವಾ ಪಾದಾಚಾರಿಗಳ ಮೇಲೆ ಬಿದ್ದಿದ್ರೆ ಖಂಡಿತವಾಗ್ಲೂ ಆ ಮಟ್ಟಕ್ಕೆ ಆ ಮರ ಸಂಪೂರ್ಣವಾಗಿ ಬುಡ ಸಮೇತ ಕಳಚಿ ರಸ್ತೆಗೆ ಬಿದ್ದಿದೆ. ಇನ್ನು BBMP ಕೂಡ ಇಲ್ಲಿವರೆಗೂ ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಬದಲಾಗಿ ಆ ಸಾರ್ವಜನಿಕರು ಕೂಡ ಈ ರಸ್ತೆಯಲ್ಲಿ ಓಡಾಡೋಕ್ಕಾಗ್ದೇ ಬಹುತೇಕರು ವಾಪಸ್ ಹೋದರೆ, ಈ ಬೈಕ್ ಸವಾರರು ಏನಿದ್ರೆ ಕೆಲವೊಬ್ಬರು ಸಂಧಿಯಲ್ಲೇ ಫುಟ್ಪಾತ್ ಮೇಲೆ ವಾಹನಗಳನ್ನು ಓಡಿಸ್ತಾ ಇರುವಂಥ ದೃಶ್ಯಗಳು ನಿಮಗೆ ಕಾಣ್ತಾ ಇದ್ದಾವೆ. ಆ ಮಟ್ಟಕ್ಕೆ ಈ ಮಳೆಯಿಂದಾಗಿ ಹಾನಿಯಾಗಿರುವಂಥದ್ದು. ನಿಜಕ್ಕೂ ನಗರದಲ್ಲಿ ಇಂಥ ಹಳೆ ಮರಗಳೇನಿದ್ವು ಎಲ್ಲ ಮರಗಳು ಕೂಡ ನಿನ್ನೆ ಒಂದೇ ದಿವಸ ಸುಮಾರು 200ಕ್ಕೂ ಹೆಚ್ಚು ಮರಗಳು ಧರೆಗೆ ಉಳಿದಿವೆ ಅನ್ನೋದ್ರ ಬಗ್ಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇರುವಂಥದ್ದು. ಆದರೂ ಕೂಡ ಈ ಭಾಗದ ಅಧಿಕಾರಿಗಳೇನಿದ್ರು ಇದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಮತ್ತು ಮಳೆ ಏನು ಶುರುವಾಗೋದಕ್ಕೂ ಮುಂಚೆ ಈ ರೀತಿಯ ಹಳೆ ಮರಗಳೇನಿದ್ವು ಹಳೆ ಮರಗಳನ್ನು ಕಟ್ ಮಾಡುವಂಥ ಕೆಲಸ ಬೇಕಾಯ್ತು. ಆದರೂ ಕೂಡ ಇನ್ನೂ ಕೂಡ ಮಾಡಿಲ್ಲ. ಪರಿಣಾಮವಾಗಿ ಇವತ್ತು ಇಷ್ಟೊಂದು ದೊಡ್ಡ ಗಾತ್ರದ ಮರ ಬಿದ್ದಿರುವಂಥ ಪರಿಣಾಮವಾಗಿ ರಸ್ತೆಯಲ್ಲಿ ಚಾಲಕರು ಕೂಡ ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಷ್ಟೊಂದು ದೊಡ್ಡ ಗಾತ್ರ ಬಿದ್ದರೂ ಕೂಡ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಸ್ವಲ್ಪ ನಿಟ್ಟುಸಿರು ಬಿಡುವಂಥ ವಿಚಾರ. ಅಧಿಕಾರಿಗಳು ಕೂಡ ಆದಷ್ಟು ಬೇಗ ಬಂದು ಈ ಮರವನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಪರಮೇಶ್ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು. ತುಂಬ ಹಳೆಯದ್ದು ಮತ್ತು ಅತ್ಯಂತ ಫೇಮಸ್ ಆಗಿರುವಂಥ ಬೇಕರಿ ವಾರಿಯರ್ ಬೇಕರಿ. ಇದರ ಮುಂಭಾಗದಲ್ಲೂ ಒಂದು ತೆಂಗಿನ ಮರ ದಪ್ಪಂತ ಬಿದ್ದೋಗುತ್ತೆ. ನಿನ್ನೆ ಸುರಿದಂಥ ರಣಮಳೆಗೆ ಬೃಹತ್ ತೆಂಗಿನ ಮರ ಬಿದ್ದೋಗುತ್ತೆ. ರಾಜಾಜಿನಗರದ ವಾರಿಯರ್ ಬೇಕರಿಯ ಮುಂಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ತೆಂಗಿನ ಮರ ಬಿದ್ದ ಪರಿಣಾಮ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಜಖಮಾಗಿದೆ. ಸೊ ಮನೆ ಗೋಡೆ, ವಿದ್ಯುತ್ ಕಂಬಕ್ಕೂ ಕೂಡ ಹಾನಿಯಾಗಿದೆ. ವಿದ್ಯುತ್ ಕಂಬ ಡ್ಯಾಮೇಜ್ ಹಿನ್ನೆಲೆಯಲ್ಲಿ ಇಡೀ ಏರಿಯಾದ ಕರೆಂಟ್ ಕಟ್ ಆಗಿದೆ. ಸಹಜವಾಗಿ ಆಗತ್ತೆ. ನಿನ್ನೆ ಸುರಿದಂಥ ರಣಮಳೆಗೆ ಜೊತೆಗೆ ಬಿರುಗಾಳಿಗೆ ಆಗಿರುವಂತಹ ಅನಾಹುತ ಇದು. ನೋಡಿ ಇಲ್ಲಿ. ನಿನ್ನೆ ಸಂಜೆ ಸುರಿದಂಥ ಭಾರಿ ಮಳೆಗೆ ರಾಜಾಜಿನಗರದ 5th ಬ್ಲಾಕ್ನಲ್ಲಿ ಮನೆ ಮುಂಭಾಗ ತೆಂಗಿನ ಮರ ಬಿದ್ದಿದೆ. ಬೃಹತ್ ತೆಂಗಿನ ಮರ ಬಿದ್ದಿರುವ ಪರಿಣಾಮದಿಂದಾಗಿ ಒಂದು ಬೈಕ್ ಜಖಮ್ ಆಗಿರುವಂಥದ್ದು ಮತ್ತು ಮನೆ ಗೋಡೆ ಕೂಡ ಡ್ಯಾಮೇಜ್ ಆಗಿರುವಂಥದ್ದು ಗಮನಿಸಬಹುದಾಗಿದೆ. ಯಾವ ಪ್ರಮಾಣದಲ್ಲಿ ಈ ಒಂದು ತೆಂಗಿನ ಮರ ಬಿದ್ದಿದೆ ಅನ್ನುವಂಥದ್ದು ಇಲ್ಲಿ ಪಾರ್ಕ್ ಮಾಡಿದ್ದಂಥ ಬೈಕ್ ಮೇಲೂ ಕೂಡ ಬಿದ್ದಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥದ್ದು ಗಮನಿಸಬಹುದಾಗಿದೆ. ಓಡಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ವೆಹಿಕಲ್ಗಳು ಓಡಾಟ ಸಾಧ್ಯ ಆಗಲ್ಲ. ಹಾಗಾಗಿ ವಾಹನ ಸವಾರರು ಕೂಡ ಇಲ್ಲಿಂದ ಮೂವ್ ಆಗಲಿಕ್ಕೆ ಸಾಧ್ಯ ಆಗದೇನೆ ಪಾಪ ಅವರು ಕೂಡ ವ್ಯವಸ್ಥೆಯನ್ನು ಪಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲೇನು ಪಾರ್ಕ್ ಇತ್ತು, ಆ ಪಾರ್ಕ್ನ ಗೇಟ್ಗೂ ಕೂಡ ಬಿದ್ದಿರೋ ಪರಿಣಾಮದಿಂದಾಗಿ ಇನ್ನೂ ಕೂಡ ತೆರವು ಕಾರ್ಯಾಚರಣೆ ಆಗಿಲ್ಲ. ನಿನ್ನೆ ಸಂಜೆ ಆಗಿರುವಂಥ ಘಟನೆ, ಯಾರೂ ಕೂಡ ತೆರವು ಕಾರ್ಯಾಚರಣೆಗೆ ಬಂದಿಲ್ಲ ಕೂಡ. ಮತ್ತು ವಿದ್ಯುತ್ ಕಂಬದ ಮೇಲೂ ಬಿದ್ದಿರೋ ಪರಿಣಾಮ, ಆ ಕೇಬಲ್ ನೋಡ್ಬೋದು, ಆ ಕೇಬಲ್ ಮೇಲೆ ಬಿದ್ದಿರೋದ್ರಿಂದಾಗಿ ಕಂಬ ಕೂಡ ವಾಲಿದೆ. ಇದು ಕೂಡ ಡೇಂಜರ್ ಅನ್ಬೋದು. ಅದು ಯಾವಾಗ ಬೀಳುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ GB ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿಗೆ ಬಂದು ತೆರವು ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಬೆಸ್ಕಾಂ ಅಧಿಕಾರಿಗಳು ಕೂಡ ಇಲ್ಲಿ ಭೇಟಿ ಕೊಟ್ಟು ಇಲ್ಲಾಗಿರುವಂಥ ಅವ್ಯವಸ್ಥೆಯ ಬಗ್ಗೆ ಸರಿಪಡಿಸಬೇಕಾಗಿತ್ತು. ಆದರೆ ಯಾರೂ ಕೂಡ ಬಂದಿಲ್ಲ. ಇಲ್ಲಿನ ಮನೆಯ ನಿವಾಸಿ ಇದ್ದಾರೆ, ಮಾತಾಡ್ತೀನಿ. ನಮಸ್ಕಾರ ಸರ್, ಯಾವಾಗ ಈ ಘಟನೆ ಆಗಿದ್ದು? ಸಾಯಂಕಾಲ 5 ಗಂಟೆ ಸುಮಾರಿನಲ್ಲಿ ಅದೇ ಎಲ್ಲ ಮಳೆಯೆಲ್ಲ ಬಂದು ಗಾಳಿ ಮಳೆ ಎಲ್ಲ ಬಂದಾಗ ಅದು ಬಿದ್ದಿರೋದು. ಬಿದ್ದಾಗ ಏನು ನಾವೇನು ಮಳೆಯಲ್ಲಿ ನಾವು ಬಂದು ಏನು ನೋಡಲು ಸಾಧ್ಯ